ಏನು ನಮ್ಮ ತಂಗಿಯ? ಆಕೆ ಇಷ್ಟು ದಿನ ಏನೂ ಕೇಳಿಲ್ಲ. ನಿಮ್ಮ ಮೇಲೆ ಭಾಳ ಪ್ರೀತಿ ಆಕೆಗೆ. ಆಕೆ ಕೊನೆ ಬರ್ಡೇ ದಿನ ನಿಮ್ಮನ್ನು ಆಕೆ ಮುಂದೆ ಕರ್ಕೊಂಡು ಹೋಗಿ ನಿಂದಿರ್ಸಿದ್ರೆ ಭಾಳ ಖುಷಿ ಆಗ್ತಾಳೆ. ಅದಕ್ಕೆ ನಿಮ್ಗೆ ಕೈ ಮುಗಿದು ಕೇಳ್ಕೊಳತ್ತೀನಿ, ಆಕೆ ಬರ್ಡೇ ದಿನ ಮನೆಗೆ ಬಂದು ಬರಲ್ಲ. ಮತ್ತೇನು ಸಮಾಚಾರ? ಮುಂದೆ ಏನು ಮಾಡ್ಬೇಕಂತ ಮಾಡಿರಿ? ಏನಿಲ್ಲ ರೀ ಮಾವ್ರ, ಜೀವನ ಸಣ್ಣಗೆ ನಡೆದತಿ. ನನಗೂ ಕಾರ್ ಡ್ರೈವಿಂಗ್ ಅಂದ್ರೆ ಭಾಳ ಇಂಟ್ರೆಸ್ಟ್ ಅಲ್ಲ. ಅದಕ್ಕೆ ಒಂದು ಸ್ವಂತ ಕಾರ್ ತೊಗೊಂಬಂದು ಬಾಡಿಗೆ ಹೊಡಿಬೇಕಂತ ಮಾಡೀನಿ ರೀ. ಇನ್ನೂ ಎಷ್ಟು ದಿವಸ ಅಂತ ಎಲ್ಲಿ ಇರ್ತೀರಿ? ಬರ್ರಿ ನಾ ಮನೆಗೆ ಹೋಗೋನು. ನೀವೇನು ಕೆಲಸ ಮಾಡ್ತೀರಿ ಅಲ್ಲೇ ಮಾಡಾಕತ್ತೀರಿ? ಇಲ್ಲ ಅಣ್ಣ, ನಮ್ಮಿಂದ ಮತ್ತೆ ನಿಮ್ಗೆ ಯಾಕೆ ತೊಂದರೆ ಅಂತ. ಬಾಬಾ ಇಷ್ಟು ದೊಡ್ಡಕ್ಕಾಯ್ದೇವ ಮದುವೆಗಿಂದ ಏನೋ ಮಾಡೋದು ಬೇಕಾಗಿಲ್ಲ. ಬರ್ರಿ ನಾ ಮನೆಗೆ ಹೋಗೋನು. ಇಲ್ಲೇ ಎಲ್ಲ ಕೆಲ್ಸಕ್ಕೆ ಅನುಕೂಲ ಇತ್ತು ರೀ. ವಿನಾಯಕ ಬಾಯ್ಲಿ. ನೋಡು ವಿನಾಯಕ, ಚೆನ್ನಾಗಿರಕ್ಕೆ ನಮ್ಮ ತಂಗಿನ ನಾನು ನೋಡ್ಕೊಂಡೀನಿ. ಬೇಕಾದ್ರೆ ನೀನು ಕಾಲು ಬಿದ್ದು ಕೇಳ್ಕೊತೀನಿ. ನಮ್ಮ ತಂಗಿ ಇರೋ ಮಟ್ಟ ನಾನು ನೋಡ್ಕೊತೀನಿ. ಇದೊಂದು ಅವಕಾಶ ಮಾಡಿಕೊಡು. ಹೋಲ್ಬಿಡ್ರಿ, ಇಷ್ಟೊಂದು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೇಘ, ರೆಡಿಯಾಗಿ ಬಾ. ಬರ್ರಿ. ಏನಪ್ಪ ಎಲ್ಲ ತೊಂದರೆ ಕ್ಲಿಯರ್ ಆದವಲ್ಲ? ಏನು ತಲೆ ಕೆಡಿಸ್ಬೇಡ್ರಿ, ಆರಾಮವ್ರಿ. ಮುಂದುವರ್ಸಿ ನಿಮ್ಮ ಊರು ಜಾತ್ರೆ ಬರ್ತೀನಿ ನಾನು. ಸರಿ, ಹುಷಾರವ್ರಿ. ಮೇಘ, ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ನಾನು. ಇವತ್ತು ಕೆಲ್ಸಕ್ಕೆ ಹೋಗ್ಬೇಡ. ಯಾಕೆ ಏನಾಯ್ತ? ಯಾಕೋ ಗೊತ್ತಿಲ್ಲ, ವಿಪರೀತ ತಲೆನೋವು, ಸುಸ್ತು ಭಾಳ ಆಕತೈತಿ ನನಗೆ. ಕುತ್ಕೋ ಬಾ. ನನ್ನ ಬಿಟ್ಟು ಎಲ್ಲೂ ಹೋಗಕ್ಕೆ ಹೋಗ್ಬೇಡ. ಇಲ್ಲ, ನಿನ್ನ ಬಿಟ್ಟು ಎಲ್ಲಿ ಹೋಗಂಗಿಲ್ಲ, ನಿನ್ನ ಜೊತೆಗೆ ಇರ್ತೀನಂತ. ಹೌದು, ನನಗೇನಾಗತ್ತೈತಿ? ನಾ ಏನೆಲ್ಲ ಸತ್ತೋಗ್ತೀನಿ ನಾನು. ಹಂಗೆ ಮಾತಾಡಬಾರ್ದು. ನಿನಗೊಂದು ಮಾತು ಹೇಳಿ, ಯಾವ ಸಂಬಂಧದೊಳಗೆ ಪ್ರೀತಿ ಜಾಸ್ತಿ ಇರುತ್ತಲ್ಲ, ಆ ಸಂಬಂಧದೊಳಗೆ ತೊಂದರೆಗಳು ಭಾಳ ಬರ್ತವೆ. ಆದ್ರೆ ಸಾವು ಅನ್ನೋದು ಭಾಳ ಲೇಟಾಗಿ ಬರುತ್ತೆ. ಈಗ ನೋಡು, ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಿ, ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿ. ನಿನಗೆ ಸಾವು ಅಷ್ಟೊಂದು ಈಸಿಯಾಗಿ ಬರೋಂಗಿಲ್ಲ. ಯಾವ ಪ್ರೇಮಿಗಳು ಒಬ್ರನ್ನೊಬ್ರು ಜಾಸ್ತಿ ಇಷ್ಟಪಡ್ತಿರ್ತಾರಲ್ಲ, ಅಂಥವ್ರನ್ನ ದೇವರು ಒಟ್ಟ ದೂರ ಮಾಡೋಂಗಿಲ್ಲ. ಸರಿ, ನಂಗೆ ನಿದ್ದೆ ಬರಾಕತ್ತೈತಿ, ನಾ ಮಲ್ಕೋತೀನಿ. ಸರಿ ಮಲ್ಕೋ, ಡಾಕ್ಟ್ರನ್ನ ಕರ್ಕೊಂಬರ್ತೀನಿ ಅಂತ ಟ್ಯಾಬ್ಲೆಟ್ ಕೊಡ್ತಾರೆ. ಹುಷಾರಾ? ಹಲೋ ಸರ್ ಮತ್ತೆ ಅದು ತಲೆನೋವು ಶುರುವಾಗಿತ್ತು ಸರ್. ಅದು ಹಾಂ ಸರ್, ಬರ್ಬೇಕಿತ್ತು ರೀ. ಅಲ್ಲ ಸರ್, ಈ ಕಡೆ ನಮ್ಮ ಅವ್ರ ಮನೆಗೆ ರೀ. ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸ್ತೀನಿ ಬರ್ರಿ ಸರ್. ವಿನಾಯಕ್ ಅವ್ರ, ಸ್ವಲ್ಪ ಆ ಕಡೆ ಬರೀ ಮಾತಾಡ್ಬೇಕು ಸ್ವಲ್ಪ. ವಿನಾಯಕ್ ಅವರ, ಜಾಸ್ತಿ ಬೇಜಾರಾಗಬೇಡ್ರಿ. ನಿಮ್ಮ ವೈಫ್ಗೆ ಸಾವು ಹತ್ರ ಬಂತ. ಅವ್ರೇನು 2 ತಿಂಗಳು ಅಷ್ಟೇ ಬದುಕೋರು. ಹೌದು ರೀ ಸರ್, ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನಗೆ ಅಕ್ಕಿ ಉಳಿಬೇಕಷ್ಟ. ಏನು ಮಾತಾಡತ್ತಾರೆ ನೀವು? ಅವತ್ತು ಹೇಳಿದ್ನಲ್ಲ ಟೈಮ್ ಮೇರಿತೆ ಅಂತೇಳಿ. ಅಕ್ಕಿ ಉಳಿಬೇಕಂದ್ರೆ ಉಳಿಬೇಕಷ್ಟ. ಏನು ರೀ ಇದು ಹುಚ್ಚಂತಾರ? ಹೌದಲ್ಲೇ, ನಾನು ಹುಚ್ಚನ. ಅಕ್ಕಿನ ಹುಚ್ಚನ ಥರ ಪ್ರೀತಿ ಮಾಡೀನಿ. ಉಳಿಸ್ಕೊಟ್ಬಿಡು. ನಿನಗೇನು ರೊಕ್ಕ ಬೇಕನ? ಎಷ್ಟು ಬೇಕಾದ್ರೂ ಹೋಗಲಿ, ನಾ ರೊಕ್ಕ ತೊಗೊಂಡು ಕೊಡ್ತೀನಿ. ನನ್ನ ಫೋನ್ ಕೊಡ್ತೀನಿ, ನನ್ನ ಇಡೀ ಆಸ್ತಿ ಎಲ್ಲ ಬರ್ಕೊಡ್ತೀನಿ. ಕೈ ಬಿಡ್ರಿ, ಡಾಕ್ಟ್ರಿಗೆಲ್ಲ ಹೆಂಗೆ ಮಾತಾಡೋದು ನೀವು? ಸರ್ 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 ಸಾರಿ ಸರ್, ಅದು ಟೆನ್ಷನ್ ಒಳಗೆ ಏನೇನೋ ಮಾಡಿಬಿಟ್ಟು ಸರ್ ನಿಮ್ಮನ್ನು ನಂಬಿನ್ರಿ ಸರ್. ಅಕ್ಕಿ ಬರೀ ನನ್ನ ಹೆಂಡತಿ ಅಲ್ರಿ,
ನನ್ನ ಪ್ರೇಮ ದೇವತೆ ಸರ್ ಆಕಿ ಇಲ್ಲ ಅಂದ್ರೆ ನನ್ನ ಲೈಫ್ನ ನೆನಪಿಸ್ಕೊಳಕ್ಕೆ ಆಗಂಗಿಲ್ಲ ರೀ ಸರ್. ಸಣ್ಣಾಕಿದ್ದಾಗಿಂದ ನಾ ಅಪ್ಪ ಅವನ್ನ ಕಳ್ಕೊಂಡು 100 ಕನಸು ಕಟ್ಕೊಂಡು ನಾನು ಹಿಂದೆ ಬಂದಾಳ್ರಿ. ದೇವ್ರು ಭಾಳ ಕೆಟ್ಟವದನ್ರಿ. ಏನು ಮಾಡ್ಬೇಕನ್ನೋದಾಗ ಗೊತ್ತಾಗೋದಾಗೈತೆ ಸರ್. ಸರ್ ಪ್ರಾಣಕ್ಕೆ ಪ್ರಾಣ ಜೀವಕ್ಕೆ ಜೀವ ಅಂದ್ಕೊಂಡಿದ್ದೆ ಸರ್. ಆಕಿ ನಾಳೆಯಿಂದ ಇರಂಗಿಲ್ಲ ಅಂದ್ರೆ ನಾ ಹೆಂಗೆ ಬದುಕಲಿ ರೀ ಸರ. ಸರ್ ಅದೇನಂತಾರಲ್ಲ, ಪ್ರೀತಿ ಏನಾದರೂ ನಿಯತ್ತಾಗಿತ್ತಂದ್ರೆ ಸೈನ್ಸ್ ಸಹಿತ ಸುಳ್ಳಾಗುತ್ತಂತ ಸರ್. ಸರ್ ಇನ್ನೊಂದು ಸಲ ಟ್ರೈ ಮಾಡಿಬಿಡ್ರಿ ಸರ್. ಸರ್ ಕಾಲಿಗೆ ಬೀಳ್ತೀನಿ ರೀ ಸರ್. ಸರ್ ಕಾಲಿಗೆ ಬೀಳ್ತೀನಿ. ಎದ್ದೇಳ್ರಿ, ನಿಮ್ಮ ಕಷ್ಟ ನಮಗೂ ಅರ್ಥ ಆಗುತ್ತಾ. ಪ್ರಾಕ್ಟಿಕಲ್ಲಾಗಿ ನೀವು ಸ್ವಲ್ಪ ಅರ್ಥ ಮಾಡ್ಕೊರಿ. ಅವ್ರ ಹಣೆ ಬರೋಣ ಅಷ್ಟು ಐತಿ, ಇರೋವಷ್ಟು 2 ತಿಂಗಳು ಚಂದ ನೋಡ್ಕೊರಿ. ಇಲ್ಲಿಗೆ ಕರ್ಕೊಂಬಂದಿ ನಾನು. ಇದು ನಮ್ಮದು ಹಳೆ ಮನೆ. ಸಣ್ಣ ಇದ್ದಾಗ ನನಗೆ ಏನಾದರೂ ಬೇಜಾರಾತಂದ್ರೆ ಇಲ್ಲೇ ಬರ್ತಿದ್ದೆ. ಅದು ಸರಿ, ಇವಾಗ ಇಲ್ಲಿಗೆ ಕರ್ಕೊಂಬಂದು ಏನಾರ ಬೇಜಾರಾಗೈತಾನ? ಹಾಗೇನಿಲ್ಲ, ಸುಮ್ಮನೆ ಮನ್ಯಾಗ ಕುಂತ್ ಬೇಸರಾಗಿತ್ತ, ಹಂಗೆ ಸುಮ್ಮನೆ ಕರ್ಕೊಂಬಂದೆ ಈ ಕಡೆ. ಅದು ಸರಿ, ನಿಮ್ಗೆ ಯಾವತ್ತು ನಿಮ್ಮ ಅಪ್ಪ ನೆನಪಾಗಲ್ಲಣ್ಣ? ಯಾಕೆ ನೆನಪಾಗಲ್ಲ? ಎಲ್ಲರೂ ಅವ್ರ ಅಪ್ಪನ ಜೊತೆ ಫೋಟೋ ತಗೊಂಡು ಫಾದರ್ಸ್ ಡೇ ದಿನ ಹ್ಯಾಪಿ ಫಾದರ್ಸ್ ಡೇ ಅಂತಲೇ ಸ್ಟೇಟಸ್ ಹಾಕಿರ್ತಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ಅಪ್ಪನ ಇದ್ದಿದ್ರೆ ನಮ್ಮ ಅಪ್ಪನ ಜೊತೆ ಸೆಲ್ಫಿ ತೊಗೊಂಡು ವಾಟ್ಸಪ್ ಒಳಗೆ ಸ್ಟೇಟಸ್ ಹಾಕ್ತಿದ್ದೆ. ಮನೆ ಮಗ್ಗಲ್ದಾಗ ಕುಡ್ಕೊಂಬಂದು ಅವ್ರ ಅಪ್ಪನ ಜೋಡಿ ಜಗಳ ಆಡ್ಬೇಕಾದ್ರೆ ನಮ್ಮ ಅಪ್ಪ ಏನಾರ ಇದ್ದಿದ್ರೆ ಈ ಥರ ಮಾಡ್ತಿದ್ದಿಲ್ಲ, ರಾಜನ ಗತೆ ಮೇರಿಸ್ತಿದ್ದೆ ಅಂತ ಅನ್ಸುತ್ತೆ. ಆದ್ರೆ ಏನು ಮಾಡೋದು, ಆ ದೇವ್ರು ನನಗೆ ಅದೃಷ್ಟನ ಕೊಳ್ಳಿಲ್ಲ. ನಿನ್ನ ಕೈ ಕೊಡು. ಯಾಕೆ ಇದನ್ನ ಯಾಕೆ ಕೊಟ್ಟು ನನ್ನ ಕೈಯಾಗ? ಇದು ಯಾವಾಗಲೂ ನಿನ್ನ ಹತ್ರ ಇದ್ರ ನಾನು ನಿನ್ನ ಹತ್ರ ಇದ್ದಂಗೆ. ಅಪ್ಪ ನಾ ಕೈಲೇ ಹೊಡೋದಾಗಲ್ಲಪ್ಪ. ಅಣ್ಣ ತಗೋ ಅಣ್ಣ ತಗೋತಾರೆ. ಫೋನ ಕೊಡ್ತೀನಿ, ಅದನ್ನು ತಗೋ. ಸಾಕಲ್ಲ, ಈ ಜುಮ್ಕಿ ಒಂದು ಬಿಟ್ಬಿಡು ಸಾಕು. ಅಣ್ಣ ಈ ಜುಮ್ಕಿ ಸಂಬಂಧ ಏನು ಮನೆ ಓಡಿಸ್ಕೊಂಬಂದೆ ಅಣ್ಣ. ಇದ್ರೊಳಗೆ ಇರೋ ರೊಕ್ಕದೊಳಗೆ ಇಂಥ 100 ಜುಮ್ಕಿ ಬರ್ತಿದ್ದನಲ್ಲ ಅಣ್ಣ. ರೊಕ್ಕ ಕೊಟ್ಟರೆ ಇಂಥ 100 ಜುಮ್ಕಿ ಸಿಗ್ತಾವೆ. ಆದ್ರೆ ಅದ್ರ ಜೊತೆಗಿರೋ ಫೀಲಿಂಗ್ಸ್ ಒಂದು ಸಲ ಕಳ್ಕೊಂಡ್ವಿ ಅಂದ್ರೆ 100 ಜನ್ಮ ಆಯ್ತು ಬಂದರೂ ಸಿಗಲ್ಲ. ಅಣ್ಣ ಈ ಜುಮ್ಕಿ ಯಾರು ಕೊಟ್ಟರೋ ಗೊತ್ತಿಲ್ಲ, ಈ ಜುಮ್ಕಿ ನಿಮ್ಮ ಹುಡುಗಿದ ಅನ್ಕೋತೀನಿ. ಈ ಜುಮ್ಕಿ ಕಳೆದಕ್ಕೆ ಎಷ್ಟು ಹುಡುಕಾಡಕತ್ತಿ, ಇನ್ನು ಆ ವ್ಯಕ್ತಿ ಕಳ್ಕೊಂಡಿದ್ರೆ ಇನ್ನು ಮುಂದೆ ಜೀವನ ಹೆಂಗೆ? ಕೆಲವೊಂದಿಷ್ಟು ಪ್ರೀತಿ ಒಳಗೆ ಹುಡುಗ ನಿಯತ್ತಾಗಿದ್ರೆ ಹುಡುಗಿ ನಿಯತ್ತಾಗಿರಲ್ಲ, ಹುಡುಗಿ ನಿಯತ್ತಾಗಿದ್ರೆ ಹುಡುಗ ನಿಯತ್ತಾಗಿರಂಗಿಲ್ಲ. ಅಕಸ್ಮಾತ್ ಇಬ್ಬರು ನಿಯತ್ತಾಗಿದ್ರು ಅಂತ ತಿಳ್ಕೊ, ಆ ದೇವ್ರು ನಿಯತ್ತಾಗಿರಂಗಿಲ್ಲ. ಕೆಲವೊಂದು ಸಲ ನಾವು ಇಷ್ಟಪಟ್ಟಿದ್ದು ನಮಗೆ ಸಿಗಂಗಿಲ್ಲ ಅಂತ ಗೊತ್ತಾದಾಗ ಭಾಳ ನೋವಾಕತಿ. ಆದ್ರೆ ಏನು ಮಾಡೋದು, ಪಾಲಿಗೆ ಬಂದಿದ್ದೆಲ್ಲ ಅನುಭವಿಸ್ಲೇಬೇಕು. ನನಗೊಂದು ಗೊತ್ತಾಗತ್ತಿಲ್ಲ, ಆ ಹಣೆ ಬರಿಯೋ ಬ್ರಹ್ಮ ಯಾಕೆ ಇಷ್ಟೊಂದು ಕ್ರೂರಿಯಾಗಿರ್ತಾನಂತಂದೇಳಿ. ಯಾಕೋ ಇತ್ತೀಚೆಗೆ ಹಿಂಗೆ ಯಾಕೆ ಮಾಡತ್ತಿ? ಸರಿಯಾಗಿ ಊಟ ಮಾಡವಲ್ಲಿ, ನಿದ್ದೆ ಮಾಡವಲ್ಲಿ, ಏನಾಗೈತಿ ನಿನಗೆ? ಏನ್ರಿ ಮಾವ, ಎಲ್ಲ ವಿಷಯ ಗೊತ್ತಿದ್ರು ಮತ್ತೇನಾತಂತ ಕೇಳತ್ತಿರಲ್ಲ. ಏನಾಗೈತಿ ಕರೆಕ್ಟ್ ಹೇಳ. ಈ ಕತೆಗೆ ಕ್ಲೈಮ್ಯಾಕ್ಸ್ ಹತ್ರ ಆಗೋ ಟೈಮ್ ಬಂತು. ಡಾಕ್ಟ್ರ್ ಹೇಳಿದರು ಆಕೆ ಇನ್ನು 2 ತಿಂಗಳು ಅಷ್ಟೇ ಬದುಕ್ತಾಳಂತ. ವಿನಾಯಕ, ಇಷ್ಟೆಲ್ಲ ನೋವು ಇದೇ ಇಟ್ಕೊಂಡದ ಹೆಂಗಾರ ಅದೀವು? ಏನು ಮಾಡ್ಬೇಕನ್ನೋದು ಒಂದು ಗೊತ್ತಾಗೋದಾಗೈತಿ. ಸುಮ್ಮಾಕಿ ಜೊತೆ ನಾನು ಹೋಗ್ಬಿಡ್ತೀನಿ. ನಾನೇ ಇಲ್ಲ ಅಂದ್ರೆ ನಂಗೆ ನೋವಾದರೆ ಹಂಗಾಗತ್ತೆ. ಹೇ ಹಂಗೆ ಅನ್ಬಾರ್ದ, ಸಮಾಧಾನ ಮಾಡ್ಕೊ ಅಂತ ಹೇಳಕ್ಕ ಆಗೋಲ್ದು. ನಾನು ಸ್ವಲ್ಪ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ಏನಿಲ್ಲ, ಕೆಲಸ ಇದ್ದಿದ್ದಿಲ್ಲಲ್ಲ, ಖಾಲಿದ್ದೆ, ಅದಕ್ಕೆ ಸುಮ್ಮನೆ ಬಂದು ಕುತ್ಕೊಂಡಿದ್ದೆ. ಮೊನ್ನೆ ಡಾಕ್ಟರ್ ಬಂದಿದ್ರಲ್ಲ, ಏನಂತ ಹೇಳಿದ್ರು? ಚಳಿಗಾಲಲ್ಲ, ಅದಕ್ಕೆ ಸ್ವಲ್ಪ ತಲೆನೂ ಜಾಸ್ತಿ ಆಗೈತಿ.
ನೀವೇನೋ ತಲೆ ಕೆಡಿಸ್ಕೊಬೇಡ್ರಿ ಅಂತ ಹೇಳಿದ್ರು. ಮತ್ತು ನೀನು ಯಾವಾಗಲೂ ನಕ್ಕೊಂತ ಇರ್ಬೇಕಂತ. ತಲೆನೋವು ಕಡಿಮೆ ಆಗುತ್ತೆ. ಸರಿ, ನೀವು ಊಟ ಮಾಡಿದಿ? ಹಾಂ, ಒಟ್ಟ ತಲೆ ಕೆಡಿಸ್ಕೊಳ್ಕೋಬೇಡ, ನೀನು ನಕ್ಕೊಂತ ಇರ್ಬೇಕು. ಏಯ್, ನಾ ಏನು ಕೇಳಕತ್ತೀನಿ, ನೀ ಏನು ಮಾತಾಡಕತ್ತಿ? ಒಂದಕ್ಕೊಂದು ಸಂಬಂಧನ ಇಲ್ಲಲ್ಲ. ಸರಿ ನೋಡಿ ಊಟ ಮಾಡೋಣ. ಯಾಕೆ ಏನೇನ್ರ ಮಾತಾಡಕತ್ತಿ? ಏನು ಟೆನ್ಷನ್? ಏನೋ ಟೆನ್ಷನ್ ಇಲ್ಲ, ಸ್ವಲ್ಪ ಬೇರೆ ಕಡೆ ಕೆಲಸ ಹುಡುಕಾಗಿದ್ನಲ್ಲ, ಅದ ಟೆನ್ಷನ್ದಾಗಿದ್ದೆ. ಆ ಟೆನ್ಷನ್ದಾಗ ಏನೇನೋ ಮಾತಾಡ್ಕತ್ಬಿಟ್ನಿ. ಸರಿ ಊಟ ಮಾಡೋಣ. ಸರಿಯಾಗಿ ನಿಮ್ಗೆ ಸುಳ್ಳು ಹೇಳಕ್ಕೂ ಬರಾಕತ್ತಿಲ್ಲ. ಏನು ಸುಳ್ಳು? ನನಗೆ ಬ್ರೈನ್ ಟ್ಯೂಮರ್ ಇತ್ತು ಅನ್ನೋ ವಿಷಯ ನಂಗೆ ಗೊತ್ತಾಗೈತಿ. ಹುಚ್ಚಿ, ಬ್ರೈನ್ ಟ್ಯೂಮರ್ ಅಂಥದ್ದೇನಿಲ್ಲ. ಯಾರು ಹೇಳಿದ್ರಿ ನಿನಗೆ? ಆ ಡಾಕ್ಟ್ರ್ ಏನಾರು ಹೇಳಿದ್ನ? ತಡಿ ಫೋನ್ ಹಚ್ತೀನಿ ಅವಂಗೆ. ಎಷ್ಟು ನಾಟಕ ಮಾಡ್ತೀರಿ? ನಿಲ್ಲಿಸ. ನನಗೆ ಹೆದರಿಕೆ ಆಗಕತ್ತೈತಿ. ನನಗೆ ಬ್ರೈನ್ ಟ್ಯೂಮರ್ ಇತ್ತು ಅನ್ನೋ ಕಾರಣಕ್ಕಲ್ಲ, ನನಗೆ ನೀನು ಈ ಪರಿಸ್ಥಿತಿ ಒಳಗೆ ನೋಡಕ್ಕೆ ಆಗಾಕತ್ತಿಲ್ಲ. ನಂಗೊಂದು ಮಾತು ಕೊಡ್ತಿ? ಏನು ಹೇಳು? ನಿನ್ನ ಸಂಬಂಧ ಏನು ಬೇಕಾದ್ರೂ ಮಾಡ್ತೀನಿ. ನಾ ಬದುಕಿರೋವಾಗ ಆಗಲಿ, ನಾ ಸತ್ತ ಮೇಲೆ ಆಗಲಿ, ನೀನು ನನಗೋಸ್ಕರ ಕಣ್ಣೀರು ಹಾಕಬಾರ್ದು. ಯಾಕಂದ್ರೆ ಸತ್ತವ್ರ ಎದುರುಗಡೆ ಯಾರು ಅಳಂಗಿಲ್ಲಲ್ಲ, ಅವ್ರ ಆತ್ಮ ಅವ್ರ ಸುತ್ತಮುತ್ತ ತಿರುಗಾಡ್ತಿರುತ್ತಂತ. ನನಗೂ ನಿನ್ನ ಜೊತೆ 60-70 ವರ್ಷ ಸಂತೋಷವಾಗಿ ಬದುಕಬೇಕನ್ನೋ ಆಸೆ ಇತ್ತು. ಆದ್ರೆ ಆ ದೇವರು ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ನೀ ಅದ್ರ ನನ್ನ ಮಾತು ನಡೆಸ್ಕೊಡು, ಆವಾಗಾರ ನೀನು ನೋಡ್ಕೊಂಡು ಆರಾಮಾಗಿರ್ತೀನಿ. ಆಯ್ತು, ನಾನು ಯಾವತ್ತೂ ಅಳಗಿಲ್ಲ, ಆದ್ರೆ ಕೊನೆ ಸಲ ಅಳಕ್ಕೆ ಅವಕಾಶ ಮಾಡಿಕೊಡು. ನನ್ನ ಕಣ್ಣಿಂದ ನೋಡೋಕ್ಕಾಗಕತ್ತಿಲ್ಲ. ನಾ ಯಾರಂತ ಗೊತ್ತಾತ? ಯಾರು? ನೀ 5ನೇತ್ತ ಇದ್ದಿ, ಶ್ವೇತಾ ಮ್ಯಾಮ್ ಹತ್ರ ಟ್ಯೂಷನ್ಗೆ ಹೋಗ್ತಾ ಇದ್ವಿ. ನೀನು ಹಿಂದಿಲ್ ಸೀಟ್ನ ರೈಲ್ವೆ ಸೀಟ್ ಥರ ರಿಸರ್ವೇಷನ್ ಮಾಡ್ಕೊಂಡು ಕುಂದಿರ್ತಿದ್ದು ನೋಡು. ನೀ 4ನೇತ ಇದ್ದಿ, ಬಾಯಿ ಒಳಗೆ ಯಾವಾಗಲೂ ಚುಂಗಮ್ ಹಾಕೊಂತಿದ್ದಿ. ವಿನ್ಯ ಅಲ್ಲ? ಅದ ವಿನ್ಯನ ನೋಡು, ಟೈಮ್ ವೇಸ್ಟ್ ಮಾಡೋದು ಬೇಡ. ನೀನು ನೋಡ್ದಾಗಿಂದ ಹಾರ್ಟ್ ಒಳಗೆ ಲವ್ ಅನ್ನೋದು ಜೋಣಿಗೆ ಹೊಡೆದಂಗೆ ಓಡಾಡಕತ್ತೈತಿ. ಚಳಿಗಾಲ ಬೇರೆ ಶುರು ಆಗ್ಬಿಟ್ಟೈತಿ. ನೀ ಸಟ ಅಂತ ಹಾರ್ಟ್ ಓಪನ್ ಮಾಡಿಬಿಟ್ಟೆ ಅಂದ್ರೆ ನಾ ಪಟ್ಪಟ ಅಂತ ಬಂದು ಕೂತ್ಕೊಂಡ್ಬಿಡ್ತೀನಿ. ನಾ ಹೇಳಿರೋದು ನಿನಗೆ ಯಾವುದೂ ಅರ್ಥ ಆಗಿರಂಗಿಲ್ಲ, ಯಾಕಂದ್ರೆ ನಾವು ಹೊಡೆ ಡೈಲಾಗ್ ಒಳಗಿರೋ ಒಂದೊಂದು ಲೈನ್ಗೂ ಒಂದೊಂದು ಸಂಬಂಧನ ಇರೋಂಗಿಲ್ಲ. ನೋಡು, ನಮ್ಮೂರು ಹಳ್ಳಿ ಆಗಿರೋದ್ರಿಂದ ಯಾವುದೂ ಕಾಸ್ಟ್ಲಿ ಹೂ ಸಿಗಲಿಲ್ಲ. ಇದನ್ನು ಗುಲಾಬಿ ಹೂ ಅಂದ್ಕೊಂಡು ನಿನ್ನ ಹಾರ್ಟ್ ಒಳಗೆ ಒಂದು ಸಣ್ಣ ಜಾಗ ಕೊಟ್ಬಿಡು. ನಾನು ಬ್ಯಾಂಕ್ ಒಳಗೆ ಲೋನ್ ತೆಗಿಸಿ ಒಂದು ಸಣ್ಣ ಮನೆ ಕಟ್ಕೊಂಡು ಜೀವನ ಮಾಡಿಬಿಡ್ತೀನಿ. ಏಯ್, ನೀನು ನನಗಿನ 1 ವರ್ಷ ಜೂನಿಯರ್. ಲವ್ ಒಳಗೆ ಸೀನಿಯರ್ ಜೂನಿಯರ್ ಅಂತ ಭೇದ ಭಾವ ಮಾಡಬಾರ್ದು. ಯಾಕಂದ್ರೆ ಲವ್ ಅನ್ನೋದು ಅಷ್ಟು ಪವಿತ್ರವಾದಂಥ ಸಂಬಂಧ. ನಮಗೆ ಯಾವಾಗಿದ್ರು ನಮ್ಮ ಸೀನಿಯರ್ನ ಲವ್ ಮಾಡಿ ಅಭ್ಯಾಸ. ಈ ಮಾತಿಗೆ ಏನಂತಿ? ಇನ್ನೊಂದ್ಸಲ ಲವ್ ಗಿವ್ ಅಂತ ಮನೆಯಿಂದ ಬೀಳು, ಚಪ್ಪಲ್ ಹರಿದು ಹೋಕ್ಕೋ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಹೊಸ ಕೊಡ್ಸನಂತ. ರೀ, ನಾನು ಹೋಗೋ ಟೈಮ್ ಹತ್ರ ಬಂತ ಅನ್ಸುತ್ತ. ಯಾಕೆ ಏನಾಗುತ್ತೆ? ಹೊಟ್ಟೆ ಒಳಗೆ ಭಾಳ ಸಂಕಟ ಆಗತೈತಿ, ಉಸಿರು ಕಟ್ಟಿಸ್ದಂಗೆ ಆಗತೈತಿ. ನಡಿ, ದೊಡ್ಡ ದವಾಖಾನೆ ಹೋಗೋಣಂತ. ನಾ ಸತ್ರ ಇದೇ ಮನೆಯೊಳಗೆ ಸಾಯ್ಬೇಕು. ನಾ ಇನ್ನು ನಿಮಗೆ ಹೇಳೋ ಮಾತು ಬಾಳ್ದಾವ. ಈಗೇನು ಮಾತಾಡಕ್ಕೆ ಹೋಗ್ಬೇಡ, ನಾನೇನು ಉಳಿಸ್ಕೊತೀನಿ. ನಾನು ಮಾತು ಮೈರಾಕತ್ತೀನಿ. ನೀನು ಅವತ್ತು ಹೇಳಿದ್ದಲ್ಲ ಅಳಬಾರ್ದು ಅಂತಂದು ಹೇಳಿ ನೋಡು, ನಾ ಯಾವತ್ತು ಅಳಂಗಿಲ್ಲ ನಿನ್ನ ಸಂಬಂಧ. ಯಾವತ್ತು ಅಳಂಗಿಲ್ಲ. ಸಾಯ್ತಿ ನಾನು ಹೋಗಿದ್ದ ಕಣ್ಣೀರ ನಂಗೆ ಸೋಲ್ಸಕತ್ತೈತಿ. ನೀವು ಹೋಗಂಗಿಲ್ಲ ಅಂದ್ರೆ ನಾ ಅಳಂಗಿಲ್ಲ. ಅಲ್ಲ, ನೀವು ಹೋದ್ರ ನನ್ನ ಜೊತೆ ಜಗಳ ಮಾಡ್ರಿ ಯಾರು? ನನ್ನ ಪ್ರೀತಿ ಮಾಡೋರು ಯಾರು? ನಾ ಸತ್ ಮೇಲೆ ಮಣ್ಣಿಗೆ ನನ್ನೂರಂತ ಹೇಳ್ದಾರಲ್ಲ, ಅವರಷ್ಟ ಬರ್ಬೇಕು. ಕೈ ಕೊಡು. ನಾ ಸತ್ ಮೇಲೆ ನೀವು ಒಟ್ಟಾಡಬಾರ್ದು.
ನಗ್ತಾನೆ ಇರ್ಬೇಕು. ನೀ ಇಲ್ಲ ಅಂದ್ರೆ ನಗುನಾದ್ರೆ ಹೆಂಗೆ ಬರುತ್ತಲೆ? ನೀನ ಅಲ್ಲ ನನ್ನ ಜೀವನ. ನಾ ಎಲ್ಲಿ ಹೋಗ್ತೀನಿ, ನಿನ್ನೊಳಗೆ ಇರ್ತೀನಿ. ಟ್ಯಾಬ್ಲೆಟ್ ತಗೋಬೇಕಾ? ಹೋಗ್ಲಿ ತಗೊಂಡ ನೀರು ತೊಗೊಳ್ತೀನಿ. ನೀ ಅದಕ್ಕೆ ತಲೆ ಕೆಡಿಸ್ಕೊಬೇಡ. ನೀನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ನಾ ಇರೋವರೆಗೂ ನೀವು ಏನಾಗಕ್ಕೆ ಬಿಡಂಗಿಲ್ಲ. ಬ್ರೈನ್ ಟ್ಯೂಮರ್ ಬಂದ್ರೆ ಸತ್ತೋಗ್ಬಿಡ್ತಾರಂತ. ಅವ್ರು ಡಾಕ್ಟ್ರ್ ಒಬ್ಬ ಹುಚ್ಚಿದ್ದಾಗದಾನ. ನೀ ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು ಐತಿ. ನಾ ಇರೋವರೆಗೂ ನೀನು ಸಾಗಿಲ್ಲ. ಈ ಗುಳಿಗೆ ತಗೋ, ಟೆಂಪ್ರರಿ ಆರಾಮಾಗುತ್ತೆ. ತಗೋ. ಮೇಘ, ಆಗಲ್ಲ ಹಾಳಾಕತ್ತಿದ್ದೆ ಅಂತ ಸಿಟ್ಟು ಮಾಡ್ಕೊಂಡು ಏನು? ಇಲ್ಲ, ನಾ ಒಟ್ಟ ಹಾಳಂಗಿಲ್ಲ. ತಗೋ ನೋಡ, ನಾ ಒಟ್ಟ ಹಾಳಂಗಿಲ್ಲ. ಇನ್ನಾಗಿದ್ದ ನಾ ಒಟ್ಟ ಹಾಳಂಗಿಲ್ಲ. ಇನ್ನಾಗಿದ್ದ ಹಲೋ, ಎಷ್ಟರ ಕಾಲ್ ಮಾಡ್ತೀವೋ? ಬರಾಕತ್ತೀನಿ ಗಪ್ಪ. ಹಾಂ, ನಾಷ್ಟ ತೊಗೊಂಬರಾಕತ್ತೀನಿ ಅಂತ. ಆಗ ಮದುವೆ ಆದಾಗ ನೋಡ್ಬೇಕಿತ್ತು. ಆರಾಮ್ಸಿಲ್ಲ ತೊಗೊಂಬರಿ, ಹಂಗೆ ಹಿಂಗೆ ಅಂತಿದ್ದೆ. ಈಗಾಗಲೇ ಚೇಂಜ್ ಆಗ್ಬಿಟ್ಟಿಯಲ್ಲ ಫುಲ್. ಬರಾಕತ್ತೆ ಯಾಕೆ? ತಗೋ, ಹಿಡಿ, ತಿನ್ನು. ಎಷ್ಟರ ಅವಸರ ಮಾಡ್ತಿ? ತೊಗೊಂಬರ ಮಟ ಪುರ್ಸತ್ತಿಲ್ಲ. ತಿನ್ನು, ಮತ್ತೆ ಬೇಕಂದ್ರೆ ಹೊಳ್ಳಿ ತೊಗೊಂಬರ್ತೀನಿ ಅಂತ.